ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ವೆರೈಟಿ ಎಗ್ ರೈಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ರೈಸಲ್ಲಿ ಮಾಡಿದ್ದೀನಿ, ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ದೀನಿ, ಶಾವಿಗೆನಲ್ಲಿ ಮಾಡಿದ್ದೀನಿ, ಯಾಕೆ ಕಡಲೆಪುರಿಯಲ್ಲಿ ಮಾಡಿದ್ದೀನಿ. ಆದರೆ ಇದರಲ್ಲಿ ಯಾಕೆ ಮಾಡಿಲ್ಲ ಅಂತ ಗೊತ್ತಿರಲಿಲ್ಲ. ಇವಾಗ ನೆನಪಾಯಿತು, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಅದೇನಂತೀರಾ, ಈ ರೆಸಿಪಿ ಮಾಡೋದಕ್ಕೆ ಅನ್ನನೇ ಮಾಡಬೇಕಂತೇನಿಲ್ಲ. ಸೊ ಮನೆಯಲ್ಲಿರುವಂಥ ಅವಲಕ್ಕಿ ಇಟ್ಕೊಂಡು ಇವತ್ತು ಡಿಫ್ರೆಂಟಾಗಿ ಅವಲಕ್ಕಿ ಎಗ್ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗ್ಬೋದು. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಅದರಲ್ಲೂ ಬ್ಯಾಚುಲರು ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ 5 ಮಿನಿಟ್ಸಲ್ಲಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಗಟ್ಟಿ ಅವಲಕ್ಕಿ ಅಂತಾರಲ್ಲ, ಇವಾಗ ನಾಷ್ಟಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಅವಲಕ್ಕಿನೇ ಯೂಸ್ ಮಾಡ್ತಾ ಇರೋದು. ನಾನು ಅಳತೆ ಪ್ರಕಾರ ಇಲ್ಲಿ 2 ಗ್ಲಾಸ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇದು. ಸೊ ಇದು ನೀರು ಲೆಕ್ಕದಲ್ಲಿ 1/4 ಲೀಟ್ರ್ ಆಗೋಷ್ಟು ಲೋಟ ಇದು. ಇದರಲ್ಲಿ 2 ಲೋಟ ತೊಗೊಂಡಿದ್ದೀನಿ. 3 ಜನ ಧಾರಾಳವಾಗಿ ತಿನ್ಕೋಬೋದು. ಯಾವಾಗೂ ನಾನು ಅವಲಕ್ಕಿ ರೆಸಿಪಿ ಮಾಡಿದ್ರೆ ನಾರ್ಮಲ್ ರೈಸ್ನ ಇವಾಗ ನೀರು ಕುದಿಸ್ಬಿಟ್ಟು ಅಕ್ಕಿ ಹಾಕಲ್ವ, ಅದೇ ಥರ ಪ್ರೊಸೆಸ್ಸೇ ಮಾಡೋದು. ಯಾಕಂದರೆ ನಿಮಗೆ ಹೊಸ್ದಾಗಿ ತಿನ್ನೋರಿಗೆ ಅಥವಾ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನ್ಸೋರಿಗೆ ಈ ಥರ ಮಾಡಿ ನೋಡಿದ್ರೆ ರಿಯಲ್ ರೈಸಲ್ಲಿ ಗಂಜಿ ಬಸ್ತು ಮಾಡಿದಾಗ ಯಾವ ಥರ ಇರುತ್ತೆ ಟೇಸ್ಟು ಅದೇ ಥರ ಬರುತ್ತೆ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಳ್ಳಿ. ಅಂದರೆ ಮುಳುಗಬೇಕು ನಾವು ಹಾಕೋಂಥ ಅವಲಕ್ಕಿ. ಚೆನ್ನಾಗಿ ಕುದಿಯೋವಾಗ ಹಾಕಿ ಇದನ್ನು ಜಸ್ಟ್ 2 ನಿಮಿಷ ಕುದಿಸ್ಕೋಬೇಕು. ಅದಕ್ಕೆ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಜಸ್ಟ್ ಅವಲಕ್ಕಿ ಹಾಕಿದ ತಕ್ಷಣ ಚೆನ್ನಾಗಿ ಕುದೀತಾ ಇದೆ. ಆನಂತರ ಈ ಥರ ಬೋಂಡ ಬಜ್ಜಿ ಎತ್ತೋದ್ರಿಂದ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ಅಥವಾ ನೀವು ನಾರ್ಮಲ್ ರೈಸ್ನ ಗಂಜಿ ಬಸಿತೀರಲ್ಲ, ಆ ಥರ ಕೂಡ ಬಸ್ಬೋದು. ಸೊ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕ್ಬಿಡೋಣ. ಆ ಥರ ಎತ್ತಿದ ಮೇಲೆ ಅದು ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 2 ರಿಂದ 3 ಹಸಿರು ಮೆಣಸಿನ್ಕಾಯಿ, 1 ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಅವಲಕ್ಕಿಯಿಂದ ಮಾಡಿದಿರೋ ಅಂತ ಗೊತ್ತೇ ಆಗೋದಿಲ್ಲ. ಟೇಸ್ಟ್ ಸಖತ್ತಾಗಿರುತ್ತೆ. ಆದರೆ ಈ ರೆಸಿಪಿನ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದೇ ಥರ ಟ್ರೈ ಮಾಡಿದ್ರೆ ನೀವು ಫಿದಾಗಿ ಹೋಗ್ತೀರಾ. ಅಂದರೆ ರೆಸಿಪಿ ಯಾವಾಗೂ ನೀವು ಮಾಡ್ಕೊಂಡು ತಿಂತಾ ಇರ್ತೀರ. ಈಗ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಇವಾಗ ಫ್ರೈಡ್ ರೈಸ್ ಆಗಿರೋದ್ರಿಂದ ಎಲೆಕೋಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ತರಕಾರಿಗಳು ಎಷ್ಟು ಕ್ವಾಂಟಿಟಿ ಬೇಕಾದರೂ ಹಾಕೋಬೋದು. ಅಥವಾ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಥವಾ ಡಯಟ್ ಮಾಡ್ತಾಯಿದ್ದೀರಾ ಅಂದರೆ ಈ ರೆಸಿಪಿನ ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಕೋಬೋದು. ವಾರದಲ್ಲಿ 3 ಸರಿ. ಮತ್ತು ತರಕಾರಿ ಅನ್ನೋದು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಅವಲಕ್ಕಿ ಕ್ವಾಂಟಿಟಿ ಕಡಿಮೆ ತೊಗೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ತೋರಿಸ್ಕೊಡ್ತಾಯಿದ್ದೀನಿ. ಇದು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಹಾಗೆ 1/4 ಕಪ್ ಆಗೋಷ್ಟು ಕ್ಯಾರೆಟು, 1/4 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಸ್ವೀಟ್ ಕಾರ್ನು, ಮಶ್ರೂಮು, ಯಾವ ಥರ ತರಕಾರಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಪನ್ನೀರಿಂದನೂ ಮಾಡ್ಕೋಬೋದು ಫ್ರೈಡ್ ರೈಸ್ ರೆಸಿಪಿನ. ಸೊ ಇವಾಗ ತರಕಾರಿ ಎಲ್ಲ 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು 3 ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ತರಕಾರಿನೆಲ್ಲ ಸ್ವಲ್ಪ ಸೈಡಲ್ಲಿ ಜರುಗಿಸ್ಬಿಟ್ಟು ಮಧ್ಯದಲ್ಲಿ ಎಣ್ಣೆ ಇರುತ್ತಲ್ಲ, ಅಲ್ಲೇ ನೀವು ಮೊಟ್ಟೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ. ಮತ್ತೆ ಬೇಕಂದರೆ ಉಪ್ಪು ಹಾಕಬೇಕು. ಯಾಕಂದರೆ ಅವಲಕ್ಕಿನ ನಾವು ಉಪ್ಪಾಕಿ ಕುದಿಸ್ಕೊಂಡಿಲ್ಲ. ಸೊ ಮತ್ತೆ ಆಮೇಲೆ ಹಾಕಬೇಕಾಗುತ್ತೆ. ಫಸ್ಟ್ ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕಿದಾಗ ಏನು ಮಾಡ್ತೀರ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಬಿಟ್ಬಿಡಿ. ಆನಂತರ ಇದನ್ನು ಚೆನ್ನಾಗಿ ಸೌಟಿಂದ ತಿರುಗಿಸ್ತಾ ಒಂದು ಪಲ್ಯ ಥರ ಮಾಡ್ಕೋಬೇಕು. ಅಂದರೆ ಒಂದು ಎಗ್ ಬುರ್ಜಿ ಥರ ಮಾಡಿಟ್ಕೋಬೇಕು. ಸೊ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರ ಅಂದರೆ ಬಿಸಿ ಬಿಸಿಯಾಗಿ ಮನೇಲಿ ಒಬ್ಬೊಬ್ಬರು ಒಂದೊಂದು ಟೈಮ್ ತಿನ್ನೋವಾಗ ಸಪ್ರೇಟಾಗಿ ಮಾಡಿಟ್ಬಿಟ್ಟು ಅವ್ರು ಕೇಳಿದಾಗ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಫ್ರೈ ಮಾಡಿಕೊಡ್ಬೋದು. ಸೊ ನಮ್ಮ ಮನೇಲೂ ನಾವು ಎಗ್ ಫ್ರೈಡ್ ರೈಸ್ ಮಾಡಿದ್ರೆ ನಾನೊಂದು ಸರಿ ಮಾಡ್ಕೊತೀನಿ, ನಮ್ಮ ಅಮ್ಮಗೊಂದು ಸರಿ ಮಾಡ್ಕೊಡ್ತೀನಿ. ಇದನ್ನು ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಕೇಳಿದಾಗ ರೈಸ್ ಹಾಕಿ ಮಸಾಲೆಲ್ಲ ಹಾಕಿ ಹುರಿದ್ಕೊಡ್ತೀನಿ. ನೀವು ಆ ಥರನೂ ಟ್ರೈ ಮಾಡ್ಬೋದು. ಒಟ್ಟಿಗೆ ಮಾಡಿ ಒಟ್ಟಿಗೆ ತಿನ್ನೋ ಥರ ಇದ್ದರೆ ನೀವು ಒಟ್ಟಿಗೆ ಆರಾಮಾಗಿ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಅವಲಕ್ಕಿ ಸೇಮ್ ಅನ್ನ ಬೆಂದಂಗೆ ಬೆಂದಿರುತ್ತೆ. ಆದರೆ ಉದುರುದ್ರಾಗಿ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ನಾನು ಈ ಬಿಸಿನೀರನ್ನ ಫಾಲೋ ಮಾಡೋದು. ಇದು ನಾನು ಕೆಲ್ಸಕ್ಕೆ ಹೋಗುವಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು. ಆ ಪ್ರಾಸೆಸ್ನ ನಾನು ಅವಾಗ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಈ ಥರ ನಾನು ಫಸ್ಟು ತಣ್ಣೀರಲ್ಲೇ ಇದನ್ನು ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಅದಕ್ಕಿಂತ ಬೆಸ್ಟ್ ಇದು ಆಪ್ಷನು. ನೀರು ಚೆನ್ನಾಗಿ ಕುದಿಯೋಕೆ ಇಕ್ಬಿಟ್ಟು ಸೇಮ್ ಅನ್ನ ಥರನೇ ಮಾಡಿದೆ. ಸೂಪರಾಗಿರುತ್ತೆ ಟೇಸ್ಟು. ಅವಲಕ್ಕಿನ ಇಷ್ಟಪಡಲ್ಲ ಅನ್ನೋರು ಕೂಡ ಮತ್ತೆ ಇದರಲ್ಲಿ ಎಲ್ಲ ಥರ ರೆಸಿಪಿನೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ರೆಸ್ಟೋರೆಂಟು ಹೋಟೆಲಲ್ಲಿ ಬೇಕು ಆ ಥರ ಮಾಡ್ಕೋಬೇಕಂದ್ರೆ ನಾರ್ಮಲಾಗಿ ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು ಅದೆಲ್ಲ ಹಾಕಿ ಕೂಡ ನೀವು ಮಾಡ್ಕೋಬೋದು. ನಮ್ಮನೇಲಿ ಸಾಸು ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ನಿಮಗೆ ಈ ಥರನೇ ಮಾಮೂಲಿ ಮನೇಲಿ
ಮನೇಲಿ ಯಾವ ಥರ ಮಾಡ್ತಾರೋ ಆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅನ್ನದ ಬದಲಾಗಿ ಅವಲಕ್ಕಿ ಹಾಕಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಮಸಾಲೆ ಎಲ್ಲ ಹಾಕಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ಇದಿಲ್ಲಾಂದರೆ ನಾರ್ಮಲ್ ಕೊತ್ತಂಬರಿ ಸೊಪ್ಪೆ ಹಾಕ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇದೇ ಥರ ಎಷ್ಟೊಂದು ಫ್ರೈಡ್ ರೈಸ್ ರೆಸಿಪಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಹಾಗೆ ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋವಂಥ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಕೊಳ್ಳಿ. ಹಾಗೆ ಹಳೆ ರೆಸಿಪಿಗಳು ಬೇಕಂದರೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ನಿಮಗೆ ಎಲ್ಲ ಥರ ರೆಸಿಪಿನೂ ಸಿಗುತ್ತೆ. ಸೊ ಈ ಅವಲಕ್ಕಿ ಫ್ರೈಡ್ ರೈಸ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಅಷ್ಟು ಸೂಪರಾಗಿ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡೋದಕ್ಕೂ ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅವಲಕ್ಕಿಯಿಂದ ಈ ಥರನೂ ರೆಸಿಪಿ ಮಾಡ್ಬೋದು ಅಂತ ಖಂಡಿತ ನಿಮಗೆ ಗೊತ್ತಾಯ್ತಲ್ಲ. ಇನ್ಯಾಕೆ ತಡ, ನೀವು ಕೂಡ ಮನೇಲಿ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಆಯ್ತಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.